ತಮಗೆಲ್ಲ ತಿಳಿದಿರುವಂತೆ ಶ್ರೀಮದ್ ರಾಮಾಯಣದ ಕಥಾನಾಯಕ ಶ್ರೀರಾಮಚಂದ್ರ, ಅಂತೆ ಶ್ರೀಮದ್ ಭಾಗವತ ಮಹಾಭಾರತದ ಸೂತ್ರಧಾರಿ ಶ್ರೀಕೃಷ್ಣ ಪರಮಾತ್ಮ. ಆದರೆ ಇವರಿಬ್ಬರ ನಡುವೆ ಇರುವ ಇವರ ಜನನ ಜೀವನ, ಇವರ ಗುಣಸ್ವಭಾವ ಘನ ಪ್ರಭಾವ, ಇವರ ಕಾರ್ಯಸೂಚಿ ಕಾರ್ಯತಂತ್ರ, ಇವರ ಜೀವನ ಸಿದ್ಧಾಂತ, ಇವರ ಜೀವನ ವೃತ್ತಾಂತಗಳು ಬೇರೆ ಬೇರೆ. ಇಬ್ಬರ ಉದ್ದೇಶ ಒಂದೇ ಆಗಿದ್ದರೂ ಕೂಡ ಅದೇ ಧರ್ಮ ಸಂಸ್ಥಾಪನೆ ಆಗಿದ್ದರೂ ಕೂಡ ಇವೆಲ್ಲವೂ ಕೂಡ ಭಿನ್ನ ಭಿನ್ನ. ಈ ಭಿನ್ನತೆಯನ್ನ ಸ್ವಾರಸ್ಯಕರವಾಗಿ ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ ನನ್ನ. ಶ್ರೀ ಗುರುಭ್ಯೋ ನಮಃ. ಆಧ್ಯಾತ್ಮಿಕ ಬಂಧುಗಳೇ, ಆಂಗ್ಲ ಭಾಷೆಯಲ್ಲಿ ಒಂದು ಒಳ್ಳೆ ಮಾತಿದೆ, ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಅರ್ಥ, ನಾನೆಂದರೆ ನಿಮ್ಮ ಕಣ್ಣಿಗೆ ಕಾಣುವ ನಾನು ಮಾತ್ರ ಅಲ್ಲ, ನನ್ನೊಳಗಿನ ಮನಸ್ಸು, ಹಾಗೆ ನನ್ನೊಳಗೆ ಇರುವ ಪರಮಾತ್ಮನ ಅಂಶವಾದ ಆತ್ಮ, ಅದು ನಾನು. ಅದಕ್ಕೆ ಬಲ್ಲವರು ಹೇಳ್ತಾರೆ, ಹೆಲ್ತ್ ಈಸ್ ನಾಟ್ ದ ಫಿಸಿಕಲ್ ಹೆಲ್ತ್ ಅಲೋನ್, ಇಟ್ಸ್ ದ ಹೆಲ್ತ್ ಆಫ್ ದ ಮೈಂಡ್ ಆ್ಯಂಡ್ ಹೆಲ್ತ್ ಆಫ್ ದ ಸೋಲ್. ಎಲ್ಲವೂ ಆರೋಗ್ಯಕರವಾಗಿರಬೇಕು. ಇದೇ ರೀತಿಯಲ್ಲಿ ಒಂದು ದೇಶಕ್ಕೂ ಕೂಡ ತನ್ನದೇ ಆದ ದೇಹ, ಮನಸ್ಸು, ಆತ್ಮಗಳಿವೆ. ಈ ಹಿನ್ನೆಲೆಯಲ್ಲಿ ಆತ್ಮೀಯರೇ, ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು, ಮೌಲ್ಯ ಮರ್ಯಾದೆಗಳನ್ನು, ಸಿದ್ಧಾಂತ ವೇದಾಂತಗಳನ್ನು, ಆದರ್ಶಗಳನ್ನು ಎತ್ತಿ ಹಿಡಿದ ಎರಡು ಮಹಾಕಾವ್ಯಗಳೆಂದರೆ ವಿಶ್ವವಿಖ್ಯಾತವಾದ ರಾಮಾಯಣ ಮತ್ತು ಮಹಾಭಾರತ. ರಾಮಾಯಣ ಒಂದು ಆದಿಕಾವ್ಯ, ಅಮರ ಕಾವ್ಯ, ಆದರ್ಶ ಕಾವ್ಯ. ಮಹಾಭಾರತ ಮಹಾಸಾಗರ. ರಾಮಾಯಣ ಎಲ್ಲ ಆದರ್ಶಗಳ ಸಾಗರ. ರಾಮರಾಜ್ಯ ಎಲ್ಲವೂ ಆದರ್ಶಗಳ ಆಗರ ಶ್ರೀರಾಮಾಯಣ. ಮತ್ತು ಮಹಾಭಾರತ ಜೀವನದ ಎಲ್ಲ ಮುಖಗಳನ್ನು, ಎಲ್ಲ ಪ್ರಾಕಾರಗಳನ್ನು ಹಿಡಿದು ಎದ್ದು ನಿಲ್ಲಿಸಿದಂತಹ ಮಹಾ ಒಂದು ಕೃತಿ. ಅನ್ಯಾಯಗಳ ಅಧರ್ಮಗಳ ವಿರುದ್ಧ ಹೋರಾಡಿದಂತಹ ಒಂದು ಕೃತಿ. ಅಂತಿಮವಾಗಿ ಧರ್ಮಕ್ಕೇ ಜಯ, ಅಧರ್ಮ ಎಂದಿಗೂ ಜಯಿಸಲಾರದು ಎಂಬುದನ್ನು ಮತ್ತೆ ಮತ್ತೆ ಹೇಳಿಕೊಟ್ಟಂಥ ಕೃತಿ ಮಹಾಭಾರತ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ರಕ್ಷಿಸುವವನಿಗೆ ಧರ್ಮವೇ ಅವನನ್ನು ರಕ್ಷಿಸುತ್ತದೆ ಎಂಬ ಪಾಠವನ್ನು ಮತ್ತೆ ಮತ್ತೆ ಹೇಳಿದಂಥ ಕೃತಿ ಮಹಾಭಾರತ. ಒಟ್ಟಿನಲ್ಲಿ ಈ ಎರಡು ಕೃತಿಗಳು ಕೂಡ ಇವು ಸರ್ವಕಾಲಿಕ ಸರ್ವಮಾನಿಕ, ಎಲ್ಲರಿಗೂ ಒಪ್ಪಿಗೆ ಆಗುವಂಥ, ಎಲ್ಲ ಕಾಲದಲ್ಲೂ ಸರಿ ಹೋಗುವಂಥ ಕೃತಿಗಳು. ಇದು ಬಹುಜನ ಹಿತಾಯಚ ಬಹುಜನ ಸುಖಾಯಚ. ಕೇವಲ ಮನೋರಂಜನೆಗಿರುವ ಕೃತಿಗಳು ಮಾತ್ರವಲ್ಲ ಇದು, ಅದು ಮನೋವಿಕಾಸಕ್ಕೆ ನೆರವಾಗುವ ಕೃತಿಯು. ಆ ಕಾರಣಕ್ಕಾಗಿ ಇಂದು ಶತಮಾನಗಳೇ ಕಳೆದರೂ ಕೂಡ ಈ ಎರಡು ಕೃತಿಗಳು ಭದ್ರವಾಗಿ ನಿಂತಿದೆ. ಕಾರಣ, ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಆಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟ ಮಹಾಕೃತಿಗಳು ಇದು. ಆದರೆ ನಾನು ಆಗಲೇ ಹೇಳಿದಂತೆ ಈ ಎರಡು ಕೃತಿಗಳ ನಾಯಕರು ಬೇರೆ ಬೇರೆ. ಶ್ರೀರಾಮಚಂದ್ರ, ಶ್ರೀಕೃಷ್ಣ ಪರಮಾತ್ಮ. ಸ್ವಾರಸ್ಯಕರವಾಗಿ ಇವರಿಬ್ಬರ ನಡುವೆ ಇರುವ ಭೇದ ಭಾವಗಳೇನು, ಗುಣವಿಶೇಷಗಳೇನು ಅನ್ನೋದನ್ನು ನಾನು ಒಂದೊಂದಾಗಿ ನಿಮ್ಮ ಮುಂದೆ ಇಡುತ್ತೇನೆ. ಶ್ರೀರಾಮಾಯಣ ನಡೆದ ಕಾಲ ಅದು ತ್ರೇತಾಯುಗ, ಆದರೆ ಮಹಾಭಾರತ ನಡೆದಿದ್ದು ದ್ವಾಪರಾಯುಗದಲ್ಲಿ. ಶ್ರೀರಾಮಚಂದ್ರ ಅವನು ಸೂರ್ಯವಂಶಕ್ಕೆ ಸೇರಿದವನು, ರಘುವಂಶ. ಆದರೆ ಶ್ರೀಕೃಷ್ಣ ಪರಮಾತ್ಮ ಅವನು ಚಂದ್ರವಂಶಕ್ಕೆ ಸೇರಿದವನು. ಶ್ರೀರಾಮಚಂದ್ರನ ಜನನ ಚೈತ್ರ ಶುದ್ಧ ನವಮಿಯಂದು ಶುಕ್ಲ ಪಕ್ಷದಂದು ನಡೆಯಿತು. ಶ್ರೀಕೃಷ್ಣನ ಜನನ ಅಷ್ಟಮಿಯಂದು ಕೃಷ್ಣ ಪಕ್ಷದಂದು ನಡೆಯಿತು. ಶ್ರೀರಾಮಚಂದ್ರ ಅರಮನೆಯಲ್ಲಿ ಜನಿಸಿದ, ಶ್ರೀಕೃಷ್ಣ ಪರಮಾತ್ಮ ಸೆರೆಮನೆಯಲ್ಲಿ ಜನಿಸಿದ. ಆದರೂ ಯಾವುದೇ ಬೇಲಿಲ್ಲದೆ ಆ ಜೈಲನ್ನು ತಪ್ಪಿಸ್ಕೊಂಡು ಹೋಗಿಬಿಟ್ಟ. ಚಂದ್ರ ಜನಿಸಿದ್ದು ಮಧ್ಯಾಹ್ನದ ಹೊತ್ತು, ಬಿಸಿಲು. ಅದಕ್ಕೆ ಶ್ರೀರಾಮನವಮಿಯಂದು ಕೋಸಂಬರಿ ಪಾನಕವನ್ನು ವಿತರಿಸುತ್ತಾರೆ. ಶ್ರೀಕೃಷ್ಣನ ಜನನ ಮಧ್ಯರಾತ್ರಿ, ಚಳಿ, ಮಳೆ. ಶ್ರೀರಾಮಚಂದ್ರನಿಗೆ ಏಕತಾಯಿ, ಒಂದೇ ತಾಯಿ ಕೌಸಲ್ಯಾದೇವಿ, ಕೌಸಲ್ಯ ಸುಪ್ರಜಾತ. ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಎರಡು ತಾಯಿಯಂದಿರು. ಹೆತ್ತ ತಾಯಿ ದೇವಕಿ, ಹೊತ್ತ ತಾಯಿ ಯಶೋಧರೆ. ಒಬ್ಬಳು ಜೀವವನ್ನು ಕೊಟ್ಟವಳು, ಇನ್ನೊಬ್ಬಳು ಜೀವನವನ್ನು ಕೊಟ್ಟವಳು. ಇದರ ಹೊರತಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಷವನ್ನೇ ಆಗಲಿ ಮೊಲೆ ಹಾಲನ್ನು ಉಣಿಸಿದ ತಾಯಿ ಇನ್ನೊಬ್ಬಳಿದ್ದಾಳೆ, ಪೂತನಿ. ಒಮ್ಮೆ ಕೃಷ್ಣ ಅಮ್ಮ ಅಂತ ಕೂಗಿದಾಗ 3 ಜನ ಪ್ರತ್ಯಕ್ಷರಾಗ್ತಾರಂತೆ. ಒಂದು ಜನ್ಮ ನೀಡಿದ ದೇವಕಿ, ಇನ್ನೊಂದು ಸಾಕಿದ ಯಶೋಧರೆ, ಅವರ ಜೊತೆ ಪೂತನಿಯೂ ಬಂದಳಂತೆ. ಆಗ ಇವರಿಬ್ಬರು ಕೇಳ್ತಾರೆ, ನೀನು ಯಾಕೆ ಬಂದೆ? ನೀನೇನು ಜನ್ಮ ಕೊಡಲಿಲ್ಲ, ಅವನನ್ನು ಸಾಕಲಿಲ್ಲ, ಬೆಳೆಸಲಿಲ್ಲ, ನೀನೇಕೆ ಬಂದೆ? ಆಗ ಪೂತನಿ ಹೇಳ್ತಾಳೆ, ಅಮ್ಮ ದೇವಕಿ, ನೀನು ಜನ್ಮ ಕೊಟ್ಟಿರ್ಬೋದು, ಅಮ್ಮ ಯಶೋದೆ, ನೀನು ಸಾಕಿರ್ಬೋದು, ಬೆಳೆಸಿರ್ಬೋದು, ಆದರೆ ನೀವು ಯಾರೂ ಕೂಡ ಆ ಪುಟ್ಟ ಮಗನಿಗೆ ಹಾಲುಣಿಸಲಿಲ್ಲ. ವಿಷವಾದರೂ ಸರಿ
ಆ ಮೊಲೆ ಹಾಲನ್ನು ಉಣಿಸಿದಂಥ ತಾಯಿ, ಆ ಆನಂದವನ್ನು ಅನುಭವಿಸಿದಂಥ ತಾಯಿ ನಾನೊಬ್ಬಳೇ, ಆ ಕಾರಣಕ್ಕಾಗಿ ನನಗೂ ಅಮ್ಮನ ಸ್ಥಾನ ನನಗೂ ಲಭ್ಯ ಇದೆ ಅಂತ ಅವಳು ವಾದ ಮಾಡ್ತಾಳೆ. ಅದೇನೇ ಇಲ್ಲಿ ಬಂಧುಗಳೇ, ಶ್ರೀರಾಮಚಂದ್ರ ಕುಲಗುರುವಿನಿಂದ ಕಲಿತ, ಆದರೆ ಶ್ರೀಕೃಷ್ಣ ಪರಮಾತ್ಮ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ. ರಾಜ ಬಹುವಲ್ಲಭ ಎಂಬ ಮಾತಿದ್ದರೂ ತನಗೆ ಎಷ್ಟೇ ಸ್ತ್ರೀಯರನ್ನು ರಾಣಿಯನ್ನಾಗಿ ಮಾಡಿಕೊಳ್ಳುವಂಥ ಅವಕಾಶವಿದ್ದರೂ ಕೂಡ ರಾಮಚಂದ್ರ ಏಕಪತ್ನಿ ವೃತಸ್ಥನಾಗಿದ್ದ. ಆದರೆ ಶ್ರೀಕೃಷ್ಣ ಪರಮಾತ್ಮ ಹಾಗಲ್ಲ, 16,000 ಗೋಪಿಕಾ ಸ್ತ್ರೀಯರ ವಲ್ಲಭನಾಗಿದ್ದ. ತಮಾಷೆಯಾಗಿ ಮೊನ್ನೆ ಯಾರೋ ಹೇಳಿದರು, ನಮಗೆ ಒಂದು ಹೆಂಡತಿಯನ್ನೇ ಸಂಭಾಳಿಸಲು ಆಗೋಲ್ಲ, 16,000 ಜನರನ್ನು ಹೇಗೆ ಸಂಭಾಳಿಸಿದ್ನೋ ಆಗೋಲ್ಲ ಅಂತ ಕೇಳಿದರು. ಇರಲಿ, ರಾಮನದು ಏಕದೃಷ್ಟಿ, ಸಮದೃಷ್ಟಿ, ಪ್ರೇಮ ದೃಷ್ಟಿ, ವಿಶಾಲ ದೃಷ್ಟಿ, ಏಕನೀತಿ, ಏಕರೀತಿ, ಏಕಪ್ರೀತಿ. ಕೃಷ್ಣಂದು ಹಾಗಲ್ಲ, ಅನೇಕ ದೃಷ್ಟಿ, ಅನೇಕ ರೀತಿ, ಅನೇಕ ನೀತಿ, ಅನೇಕ ರೀತಿ. ಶ್ರೀರಾಮಚಂದ್ರ ಶೂರ, ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಚೋರ ಎಂಬ ಅಪವಾದವೂ ಇದೆ. ಯಾರೋ ಹೇಳಿದರು, ಬೆಣ್ಣೆ ಕದ್ದನೇ ಕಳ್ಳ ಶ್ರೀಕೃಷ್ಣ, ಕದಿಯಲಿ ಬಿಡಿ, ಎಷ್ಟಾದರೂ ಜೈಲಲ್ಲಿ ಹುಟ್ಟಿದವನಲ್ಲವೇ ಅಂತ ಹೇಳಿದರು. ಶ್ರೀರಾಮಚಂದ್ರ ಯುದ್ಧ ಮಾಡಿದ, ಶ್ರೀಕೃಷ್ಣ ಯುದ್ಧ ಮಾಡಲಿಲ್ಲ, ಯುದ್ಧ ಮಾಡಿಸಿದ. ಶ್ರೀರಾಮಚಂದ್ರ ಕಪಿಶ್ರೇಷ್ಠಗಳನ್ನು ಹೊಂದಿದ್ದ, ಕಪಿಸೈನ್ಯದಿಂದ ಯುದ್ಧವನ್ನು ಮುಂದುವರಿಸಿದ. ಆದರೆ ಶ್ರೀಕೃಷ್ಣ ಪರಮಾತ್ಮ ಯಾವುದೋ ಒಂದು ಪರೀಕ್ಷಾ ಕೊಠಡಿಗೆ ಹೋದಾಗ ನಾನು ಪರೀಕ್ಷೆ ಬರೆಯುವುದಿಲ್ಲ ಎಂದು ಕೈಬಿಟ್ಟಂಥ ವಿದ್ಯಾರ್ಥಿಯಂತೆ ರಣರಂಗದಲ್ಲಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಕೈ ಎತ್ತಿದ ಅರ್ಜುನನನ್ನು, ಅವನನ್ನು ಪ್ರೇರೇಪಿಸಿ ಅವನಲ್ಲಿ ಮತ್ತೆ ಯುದ್ಧೋತ್ಸಾಹವನ್ನು ಮೂಡಿಸಿದಂಥ ಗೀತಾಚಾರ್ಯ ಶ್ರೀಕೃಷ್ಣ. ಹಿ ಕನ್ವರ್ಟೆಡ್ ದ ಬ್ರೇಕ್ ಡೌನ್ ಇಂಟು ಬ್ರೇಕ್ ಥ್ರೂ, ದಟ್ ವಾಸ್ ಕೃಷ್ಣ. ರಾಮಚಂದ್ರ ಅಂತಿಮವಾಗಿ ರಾಜನಾಗುತ್ತಾನೆ. ಶ್ರೀಕೃಷ್ಣನಿಗೆ ರಾಜನಾಗುವ ಅವಕಾಶ ಇದ್ದರೂ ಕೂಡ ಅವನು ರಾಜನಾಗಲಿಲ್ಲ, ರಾಜರನ್ನು ಮಾಡಿಸಿದ. ರಾಮಚಂದ್ರ ಅವನು ರಾಮಾಯಣದ ಪಾತ್ರಧಾರಿ, ಆದರೆ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಸೂತ್ರಧಾರಿ. ಶ್ರೀರಾಮಚಂದ್ರ ಜೀವನದಲ್ಲಿ ಒಂದೇ ಒಂದು ಸುಳ್ಳು ಹೇಳಿಲ್ಲ, ಆದರೆ ಶ್ರೀಕೃಷ್ಣ ಪರಮಾತ್ಮ ಅನೇಕ ಸುಂದರ ಸುಳ್ಳುಗಳನ್ನು ಹೇಳಿದ ಧರ್ಮ ಸಂಸ್ಥಾಪನೆಗೆಂದು. ಅದಕ್ಕೆ ಒಂದು ರಾಮನ ಲೆಕ್ಕ, ಕೃಷ್ಣ ಲೆಕ್ಕ ಅಂತ ಜನನೈತವಾಗಿದೆ. ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ, ಆದರೆ ಶ್ರೀಕೃಷ್ಣ ಪರಮಾತ್ಮ ಸರ್ವೋತ್ತಮ. ಶ್ರೀರಾಮಚಂದ್ರ ಪೂರ್ಣಾವತಾರಿ, ಶ್ರೀಕೃಷ್ಣ ಪರಮಾತ್ಮ ಅವನು ಲೀಲಾವತಾರಿ. ಶ್ರೀರಾಮಚಂದ್ರ ಶಕ್ತಿ ಸ್ವರೂಪ, ಶ್ರೀಕೃಷ್ಣ ಪರಮಾತ್ಮ ಯುಕ್ತಿ ಸ್ವರೂಪ. ಶ್ರೀರಾಮಚಂದ್ರನ ಮಾತುಗಳು ಅದು ಗುಣನೀಯ, ಅವನ ಜೀವನವೇ ಗುಣನೀಯ, ಇವನದು ಗಣನೀಯ. ಇವನು ಅನುಕರಣೀಯ, ಇನ್ನೊಬ್ಬ ಅಪ್ರಮೇಯ. ಶ್ರೀರಾಮಚಂದ್ರ ರಮಣೀಯ, ಶ್ರೀಕೃಷ್ಣ ಪರಮಾತ್ಮ ಸ್ಮರಣೀಯ. ಒಟ್ಟಿನಲ್ಲಿ ಇಬ್ಬರು ಕೂಡ ಅನುಕರಣೀಯರು. ಈ ಇಬ್ಬರು ವ್ಯಕ್ತಿಗಳು ಕೂಡ ಮನುಷ್ಯ ರೂಪದಲ್ಲಿ ಜನಿಸಿದರೂ ದೈವತ್ವವನ್ನು ಏರಿ ಅವತಾರ ಪುರುಷರಾಗಿ ಮೆರೆದವರು. ಆ ಕಾರಣಕ್ಕಾಗಿ ಮರೆಯಲಾರದ ಮಹನೀಯರು. ನಮ್ಮ ಜೀವನದಲ್ಲಿ ಕ್ಷಣ ಕ್ಷಣದಲ್ಲಿ ಆದರ್ಶಪ್ರಾಯರಾಗಿ ನಿಂತವರು ಶ್ರೀರಾಮಚಂದ್ರ ಹಾಗೂ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಒಂದು ಮಾತಿದೆ, ಶ್ರೀರಾಮಚಂದ್ರನ ನಡೆ ಚಂದ, ಶ್ರೀಕೃಷ್ಣ ಪರಮಾತ್ಮನ ನುಡಿ ಚಂದ. ಅವನು ನಡೆದಂತೆ ನಡೆಯಬೇಕು, ಇವನು ನುಡಿದಂತೆ ನಡೆಯಬೇಕು. ಕಷ್ಟ ಬಂದಾಗ ನಮ್ಮ ಬಾಯಲ್ಲಿ ಬರುವುದು ರಾಮ ರಾಮ ರಾಮ. ಆದರೆ ಎಲ್ಲ ಪೂಜೆಗಳ ನಂತರ ನಾವು ಹೇಳುವುದು ಕೃಷ್ಣಾರ್ಪಣ ಮಸ್ತು. ಆ ಕಾರಣಕ್ಕಾಗಿ ಬಂಧುಗಳೇ, ಈ ಎರಡು ಮಹಾನ್ ಅವತಾರ ಪುರುಷರು, ದೈವಿ ಸ್ವರೂಪಿಗಳಾದ ಮಹಾಪುರುಷರು ನಮ್ಮ ಜೀವನದಲ್ಲಿ ಅವರು ನಮಗೆ ಮಾರ್ಗದರ್ಶಕರಾಗಿ ನಿಲ್ಲಬೇಕು. ಈ ಕಾರಣಕ್ಕಾಗಿ ರಾಮಾಯಣ ಮಹಾಭಾರತಗಳನ್ನು ಎಲ್ಲ ಮಕ್ಕಳಿಗೆ ತಿಳಿ ಹೇಳಬೇಕು. ಯಾಕಂದರೆ ಅದು ಮೌಲ್ಯಗಳ ಸಾಗರ, ಮೌಲ್ಯಗಳ ಆಗರ. ನಮ್ಮ ಮನಸ್ಸಿನೊಳಗೆ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಇದು ಮನುಷ್ಯನ ಮನಸ್ಸು. ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಆದರೆ ಇವರೆಲ್ಲರನ್ನು ನಿಭಾಯಿಸುವ ಶ್ರೀಕೃಷ್ಣ ಪರಮಾತ್ಮನೂ ಇದ್ದಾನೆ. ನಮ್ಮ ಮನಸ್ಸು, ಮನುಷ್ಯನ ಮನಸ್ಸು ಎಂದರೆ ಅದು ಕಸದ ತೊಟ್ಟಿಯೂ ಆಗಬಹುದು, ಗುಣದ ತೊಟ್ಟಿಲೂ ಆಗಬಹುದು. ಎಲ್ಲ ನಮ್ಮ ಕೈಯಲ್ಲಿದೆ. ಅದಕ್ಕೆ ನಮಗೆ ಸ್ಫೂರ್ತಿ ನೀಡಬಲ್ಲ, ಮಾರ್ಗದರ್ಶನ ನೀಡಬಲ್ಲ ಮಹಾಕಾವ್ಯಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ಇದನ್ನು ಪ್ರತಿಯೊಂದು ಮನೆಯಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ರಾಮಾಯಣ ಮಹಾಭಾರತವನ್ನು ಓದಿ ಅಲ್ಲಿರುವ ಸದ್ಗುಣಗಳನ್ನು, ಸತ್ ಸಂದೇಶಗಳನ್ನು, ಸತ್ ಸಂಪ್ರದಾಯಗಳನ್ನು, ಸದ್ವಿಚಾರಗಳನ್ನು ಮನನ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿದ್ದೇ ಆದರೆ
ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಈ ಏಕೈಕ ಈ ಗ್ರಂಥಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ಅಂತಹ 2 ಗ್ರಂಥಗಳಿಗೆ ನಮೋ ನಮಃ, ನಮಸ್ಕಾರ.